ರೋಹನ್, ನೀನಿಲ್ಲೇನ್ ಮಾಡ್ತಿದ್ಯಾ? ಮತ್ತೆ ಏನ್ ಮಾಡ್ಕೊಂಡಿದ್ಯಾ? ರೋಹನ್, ಎಲ್ಲ ಓಕೆ ತಾನೆ? ಈಶಾ, ನನ್ನಿಂದ ತುಂಬ ತಪ್ಪಾಗಿದೆ. ನೀನು ನನ್ನ ತುಂಬ ಪ್ರೀತಿಸಿದೆ, ನೀನು ನನ್ನ ತುಂಬ ಇಷ್ಟಪಟ್ಟೆ, ಆದರೆ ನಾನು ಯೋಗ್ಯ ಅಲ್ಲ. ನಿನ್ನ ಜೊತೆ ತುಂಬ ದೊಡ್ಡ ಮೋಸ ಆಗಿದೆ. ನೀನ್ ಏನ್ ಹೇಳ್ತಾ ಇದೀಯಾ ರೋಹನ್? ಯಾರ್ ನನಗ್ ತೊಂದರೆ ಕೊಡ್ಬೇಕು ಅಂತಿದ್ದಾರೆ? ಯಾರ್ ನನಗ್ ಮೋಸ ಮಾಡ್ತಿದ್ದಾರೆ? ರೋಹನ್, ಏನೇ ಇದ್ರೂ ನೇರವಾಗಿ ಹೇಳು. ನಾನು ನಿಂಗೆ ಮೋಸ ಮಾಡಿದ್ದೀನಿ. ನಿಜ ಹೇಳಬೇಕು ಅಂದರೆ ನನಗೆ ನಿನ್ನ ಜೊತೆ ಮದುವೆ ಆಗಕ್ಕೆ ಇಷ್ಟನೇ ಇಲ್ಲ. ವಾಟ್? ರೋಹನ್, ಏನ್ ಹೇಳ್ತಾ ಇದೀಯಾ ನೀನು? ರೋಹನ್, ನೀನ್ ಸುಳ್ಳು ಹೇಳ್ತಿದ್ಯಾ ಅಲ್ವಾ? ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತು ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ ಅಂತ. ಚೆನ್ನಾಗಿ ಓಡ್ತೀಯ ಕಣೋ ನೀನು. ಬಂಟಿ ನಿನ್ನ ತಡೆದಿರ್ಲಿಲ್ಲ ಅಂದಿದ್ರೆ ಬಹುಶಃ ನೀನು ಒಲಿಂಪಿಕ್ ರೆಕಾರ್ಡ್ ಬ್ರೇಕ್ ಮಾಡ್ತಿದ್ದೆ ಅನ್ಸುತ್ತೆ. ಆದ್ರೆ ನಿನಗೆ ಗೊತ್ತಾ, ನೀನು ಅಲ್ಲಿಂದ ತಪ್ಪಿಸ್ಕೊಂಡಿದ್ದು ನಾನು ಅನ್ಕೊಂಡಿದ್ದಕ್ಕೇನೆ, ಮತ್ತೆ ಇವಾಗ ಇಲ್ಲಿ ಸಿಕ್ಕಾಕೊಂಡಿರೋದು ನಾನು ಅನ್ಕೊಂಡಿದ್ದಕ್ಕೇನೆ. ಹಾ, ಮತ್ತೆ ಇವಾಗ ನೀನು ಎಲ್ಲಿ ನಿಂತಿದ್ಯೋ ಅಲ್ಲಿಂದ ನಿನಗೆ 2 ದಾರಿ ಆಯ್ಕೆ ಇದೆ. ಒಂದು ಯಜಮಾನ್ರು ಮನೆ, ಮತ್ತಿನ್ನೊಂದು ನಿನ್ನ ಸಾವಿನ ದಾರಿ. ಈಗ ನೀನೇ ಆಯ್ಕೆ ಮಾಡ್ಕೊ. ಇವಾಗ ಯಜಮಾನ್ರ ಮನೆಗೆ ಹೋಗ್ತೀಯಾ ಅಥವಾ ನಿನ್ನ ಸಾವಿನ ದಾರಿಗ? ಸಾವು ನಿಂದಲ್ಲ, ನಿನ್ ತಂದೆದಾಗತ್ತೆ. ಖುಷಿ ಆಗುತ್ತೆ ನಿನ್ ಮಗನ್ ನೋಡಿದ್ರೆ. ತಂದೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಇವನು. ಹಾ, ಸರಿ ಕೇಳಿಸ್ಕೊ. ಈಗ ಇಲ್ಲಿಂದ ನೇರವಾಗಿ ಯಜಮಾನ್ರು ಮನೆಗೆ ಹೋಗ್ತೀಯಾ. ಅಲ್ಲಿ ಹೋಗಿ ಎಲ್ರೂ ಮುಂದೆನು ಈಶಾಗ್ ಏನ್ ಹೇಳ್ತೀಯ ಅಂದ್ರೆ, ನಾನು ಈ ಮದುವೆಗೆ ರೆಡಿ ಇಲ್ಲ. ನಾನೇನು ಪ್ರೀತಿ ಅನ್ಕೊಂಡಿದ್ದೆ, ಅದು ಪ್ರೀತಿ ಅಲ್ಲ, ಬರೀ ಅಟ್ರಾಕ್ಷನ್ನು. ಜೀವನ ಪೂರ್ತಿ ಕಮಿಟ್ ಆಗಿರಕ್ಕಾಗಲ್ಲ. ನಾನು ನಿನಗೆ ಪ್ರಪೋಸ್ ಮಾಡಿದ್ದೆ, ಆದರೆ ಈ ಮದುವೆ, ಈ ಸಂಭ್ರಮ ಎಲ್ಲ, ಐ ಆಮ್ ರಿಯಲಿ ಸಾರಿ. ನೀನು ಒಳ್ಳೆ ಹುಡುಗಿ, ಅದಕ್ಕೆ ಫೋನ್ಗೆ ನೀನು ಮಾಡಲಿಲ್ಲ. ಅದಕ್ಕೆ ಸೀದಾ ನಿನ್ನ ಎದುರುಗಡೆನೆ ಬಂದೆ. ಸುಳ್ಳು ಸುಳ್ಳು ಸುಳ್ಳು. ನಿನ್ ಕಣ್ಣಲ್ಲಿ ನನಗ್ ಕಾಣಿಸ್ತಾ ಇದೆ ಬರೀ ಪ್ರೀತಿ ಅಲ್ಲ, ತುಂಬಾನೇ ಪ್ರೀತಿಸ್ತೀಯ ನನ್ನ. ರೋಹನ್, ನಿಜ ಹೇಳು, ಏನು ಅಂತ ಹೇಳು ಪ್ಲೀಸ್. ಏನು ನಿಜ ಅಂತ? ನಾನು ನಿನ್ನ ಪ್ರೀತಿ ಮಾಡ್ತಾ ಇಲ್ಲ. ನೀನೆಲ್ಲಿ, ನಾನೆಲ್ಲಿ? ನೀನು ಅರಮನೆಯಲ್ಲಿರುವಂತ ರಾಣಿ, ನಾನೊಬ್ಬ ಸಿಂಪಲ್ ಫ್ಯಾಮಿಲಿ ಹುಡುಗ. ಪ್ರೀತಿ ಅನ್ನೋದು ಕಾಲೇಜಿನ 4 ಗೋಡೆ ಮಧ್ಯೆ ನಿಭಾಯಿಸ್ಬೇಕಾಗತ್ತೆ. ಮತ್ತೆ ಮದುವೆ, ಮನೆ ಅನ್ನೋ 4 ಗೋಡೆ ಮಧ್ಯೆ ಇದ್ದು ನಿಭಾಯಿಸ್ಬೇಕಾಗತ್ತೆ. ಪ್ರತಿ ಕ್ಷಣ ನಿನ್ನ ತಕರಾರುಗಳನ್ನ ಯಾರು ಸಹಿಸ್ಕೊಂಡಿರ್ತಾರೆ? ಅದು ಅಲ್ಲದೆ ನನ್ನ ಕೆರಿಯರ್ನ ನಾನು ಬಿಲ್ಡ್ ಮಾಡ್ಕೋಬೇಕು. ಮದುವೆ ಆದ್ರೆ ಕೆರಿಯರ್ ಏನಾಗಬೇಕು? IAS ಓದ್ಬೇಕು ನಾನು. ರೋಹನ್, IAS ಆಗ್ಬೇಡ ಅಂತ ನಾನೆಲ್ಲ ಹೇಳ್ದೆ? ನಾವಿದನ್ನ ಮಾತಾಡಿದೀವಿ ಅಲ್ವಾ? ನಾವಿಬ್ರು ಒಟ್ಟಿಗೆ IAS ಆಗ್ತೀವಿ, ಜೊತೆಗೆ ಇರ್ತೀವಿ. ನಾನ್ ನಿನ್ನ ಯಾವತ್ತೂ ತಡಿಯಲ್ಲ ರೋಹನ್, ನಿನಗೆ ಯಾವತ್ತೂ ತೊಂದರೆ ಕೊಡಲ್ಲ. ಇದೆಲ್ಲ ಹೇಳೋಕೆ ಕೇಳೋಕೆ ಚೆನ್ನಾಗಿರುತ್ತೆ ಈಶಾ, ಆದ್ರೆ ಸತ್ಯ ಏನಂದ್ರೆ, ಯಾರು ಈಕ್ವಲ್ ಆಗಿದಾರೋ ಅವರಿಬ್ರು ಮದುವೆ ಆಗ್ಬೇಕು. ನಿನ್ನೊಳದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಇಲ್ಲೇ ಮರ್ತ್ಬಿಡು. ಯಾವ್ದಾದ್ರು ಒಳ್ಳೆ ಹುಡುಗನ್ ನೋಡಿ ಮದ್ವೆ ಆಗು, ಉಳಿದಿರೋ ಜೀವನನ ರೂಪಿಸ್ಕೋ. ಅಲ್ಲಿ ಇಷ್ಟನ್ನ ಹೇಳಿ ಕೈ ಮುಗಿದು ಅಲ್ಲಿಂದ ಹೋಗ್ತಾ ಇರೋ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಇಲ್ಲಿ ನಿಂತಿರೋ ಈ ನಿನ್ ತಂದೆಯವರು ಜಗತ್ಗೆ ನಮಸ್ಕಾರ ಮಾಡಿ ಹೋಗ್ತಾ ಇರ್ತಾರೆ. ಅಪ್ಪನ ಕರ್ಕೊಂಡು ಹೋಗ್ರು. ರೋಹನ್, ಈ ರೀತಿ ಹೇಗ್ ಮಾಡೋದಕ್ ಸಾಧ್ಯ? ಪ್ರೀತಿ ಅಂದ್ರೆ ತಮಾಷೆ ಅನ್ಕೊಂಡ್ಯಾ?
ರೋಹನ್, ನೀನ್ ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ ಅಲ್ವಾ? ಏನೋ ಮುಚ್ಚಿಡ್ತಾ ಇದೆಯಾ ಅಲ್ವಾ? ಯಾರಿಗೋ ಹೆದರ್ಕೊಂಡು ಹೇಳ್ತಾ ಇದೆಯಾ ಅಲ್ವಾ? ಯಾರೋ ಹೆದರ್ಸಿದಾರೆ ಅಲ್ವಾ? ನಿನ್ನ ಬಲವಂತ ಮಾಡಿದ್ದಾರೆ ಅಲ್ವಾ? ನಿಜ ಹೇಳು ರೋಹನ್. ಸತ್ಯ ಏನಂದ್ರೆ ನಿಮ್ ತಾಯಿ ಒಬ್ಳು ಕೆಟ್ಟ ಹೆಂಗ್ಸು. ಒಂದ್ ಕೆಟ್ಟ ಹೆಂಗ್ಸ್ ಮಗಳನ್ನ ನಾನ್ ಮದ್ವೆ ಆಗಲ್ಲ. ನಿನ್ನ ಹೇಗ್ ನಂಬ್ಲಿ? ನಂಗೂ ಮೋಸ ಮಾಡ್ಬೋದು, ನನಗ್ ಖಂಡಿತ ನಂಬಿಕೆ ಇಲ್ಲ. ಹೇಳು. ಮೊದ್ಲು ಮಾತಾಡೋದು ನಿಲ್ಸು. ನನ್ನ ಗೊಂಬೆ ಹತ್ರ ಈ ತರ ಮಾತಾಡೋದಕ್ಕೆ ಎಷ್ಟೋ ಧೈರ್ಯ ನಿನಗೆ? ನೋಡ್ದ್ಯಾ ನಮ್ ಗೊಂಬೆ ಎಷ್ಟು ಅಮಾಯಕಿ ಅಂತ? ಇವನು ಮಾತಾಡೋದನ್ನ ನಂಬಿ ನನ್ನ ವಿರುದ್ಧನೇ ನಿಂತ್ಕೊಂಡು ಅವನನ್ನ ಪ್ರೀತಿಸಕ್ ಶುರು ಮಾಡಿದಾಳೆ. ಆದ್ರೆ ಇವನು ನಮ್ಮೆದುರಿಗೆ ನಿಂತ್ಕೊಂಡು ಇವನು ಅವಳ ಮನಸ್ಸು ಮುರಿಯೋ ಹಾಗೆ ಮಾತಾಡಿದಾನೆ. ಒಳ್ಳೇದೇ ಆಯ್ತು ಇವನು ಈ ತರ ಮಾಡಿ. ಇಶಾಗೆ ಸರಿಯಾದ ಸಮಯಕ್ಕೆ ಇವನು ಅಸಲಿ ಬಣ್ಣ ಗೊತ್ತಾಯ್ತು. ಹೋಗ ಇಲ್ಲಿಂದ. ನೀನೇನೋ ಬಿಡೋದು ನನ್ನ ಮಗಳನ್ನ. ನಾನು ಗುಲಾಬ್ ಸಿಂಗ್ ಖುದ್ದಾಗಿ ನಿನ್ನ ಜೀವನದಿಂದ ಅವಳನ್ನ ದೂರ ಮಾಡ್ತೀನಿ. ಇನ್ನು ಮುಂದೆ ನನ್ನ ಮಗಳ ಮುಂದೆ ನೀನೇನಾದ್ರು ಕಾಣಿಸ್ಕೊಂಡ್ರೆ ಈ ಭೂಮಿಯಿಂದನೇ ನಿನ್ನ ಕಾಣಿಸ್ತಾ ಇರೋಗ್ ಮಾಡ್ಬಿಡ್ತೀನಿ. ಹುಷಾರ್. ಗೆಟ್ ಔಟ್.